ನಚಿಕೇತ ನಮ್ಮದು ಇಂಡಿ ಸಿನಿಮಾ ಮ್ಯೂಸಿಕ್ ಇಲ್ಲ. ತಡಿಯಪ್ಪ ಒಂದು ನಿಮಿಷ, ನೀನು ಒಂದು ವಿಡಿಯೋ ನೋಡುವಂತ ತಡಿ. ಪ್ರಾರಂಭ ಪಯಣ ಎಲ್ಲ ಗಡಿಗಳನ್ನು ಮೀರುತ್ತಾ ಜಿಗಿತ ಓಡನಾಟವೆಂದರೊಂದು ಮಾಯೆ ಒಟ್ಟಿಯಾಗಬೇಡ ಓಡು ನೀ ತೆರೆಯೋಣ ದಾರಿ ಬೆರೆಯೋಣ ಬಾ ನಿಯಮ ಮೀರಿ ಬೆಂದ ಸೇರಿ. ಸ್ಮಿತಾ, ನಿಮ್ಗೆ ಬಾಯ್ ಫ್ರೆಂಡ್ ಇದಾನ? ಪ್ರಶಾಂತ್, ಪ್ಲೀಸ್ ಗೆಟ್ ಔಟ್. ಇದ್ರೂ ಪರವಾಗಿಲ್ಲ, ಹೇಳಿ. ಯಾಕೆ ವಿಚಿತ್ರವಾಗಿ ಆಡ್ತಾ ಇದ್ದೀರಾ? ಬಾಯ್ ಫ್ರೆಂಡ್ ಇದಾನೋ ಇಲ್ವೋ? ನನಗೆ ಬಾಯ್ ಫ್ರೆಂಡ್ ಇದ್ದಿದ್ರೆ ನಿಮ್ಮನ್ನ ಯಾಕೆ ಮೀಟ್? ಹೌದಾ? ಹಾಗಿದ್ರೆ ನಾನು ಸುಸೈಡ್ ಮಾಡ್ಕೋತೀನಿ. ರಿಯನ್, ತಲೆ ಕೆಟ್ಟಿದೇನ್ರಿ ನಿಮ್ಗೆ? ಒಂದು ಕೆಲಸ ಮಾಡಲ್ಲ ನೀನು, ಈ ಸೀನ್ ನಾನು ಡೈರೆಕ್ಟ್ ಮಾಡ್ತೀನಿ ಕಣ, ಆರಾಮಾಗಿ. ಹೋಗಲೇ, ಜಾತ್ರೆ ಥರ ಮಾಡ್ತೀಯ ನೀನು. ಯಾವನಿಗೆ ಹೇಳ್ತಿದ್ದೆ ಗುರು ಜಾತ್ರೆ ಅಂತ? ನಂಗೆ ಸೆಟಲ್ ಆಗಬೇಕು. ಏನು ಸೆಟಲ್? ಆ ಇಂಗ್ಲೀಷ್ ಫಿಲಮ್ಗಳು ನೋಡ್ಕೊಂಬಿಟ್ಟು ಡೈರೆಕ್ಟಾಗಿ ದೇಬಿಟ್ಟು ದೊಡ್ಡ ತೋಲ್ ಅನ್ಸ್ಕೊಳ್ತೇವ್ ನಿನಗೆ, ಆಯ್ತಾ? ನಿನ್ ಥರ ನನಗೇನಿಲ್ಲ, ಸೆನ್ಸಿಬಲ್ ಸಿನಿಮಾ ಮಾಡ್ತೀನಿ ನಾನು, ಆಯ್ತಾ? ಪ್ರದೀಪ್, ನಮ್ಮನ್ನೆಲ್ಲ ನೋಡಿದ್ರೆ ಒಂಥರ ಭಯ, ಅಸಹ್ಯ ಅಲ್ವಾ? ಅದು ಯಾಕಂತ ಕೇಳ್ಬೋದಾ? ಗೊತ್ತಿಲ್ಲ. ಅವ ಸಣ್ಣ ಹುಡುಗ ತಾನ, ಅವಾಗ ಏನ್ ತಿಳಿತೈತಿ? ಕಟಿಂಗ್ ಮಾಡಿಸ್ಕೊಂಡ್ರೆ ಏನ್ ತಪ್ಪು? ಏನ್ ತಪ್ಪು? ಕೇಳ ಅವನ್ನೇ, ನೆಪಕ್ಕೆ ಅಂತ ಒಂದು ಕೆಲಸ ಕೊಟ್ಟಿದ್ದೀನಿ, ಇವನ್ ಸಂಸಾರ ನಡೀಲಿ ಅಂತ. ನೀನು ಇಂಥದ್ದೆಲ್ಲ ಯಾವತ್ತಾದ್ರೂ ಮಾಡಿದೀಯಾ? ದುಡ್ಡು ಬಿಡು, ಎಲ್ಲಪ್ಪನಂಥವ್ರನ್ನ ಮನೆ ಒಳಕ್ಕಾದ್ರೂ ಬಿಟ್ಕೊಂಡಿದೀಯ ನೀನು? ನಿಂಗೆ ನೆನಪಿದೆ, ರಿಪೀಟೆಡ್ ಆಗಿ ನಾನು ನಿಂಗೆ ಇದನ್ನ ಹೇಳ್ತಾ ಇದ್ದೀನಿ, ಡೋಂಟ್ ಬಿ ಸೋ ಹಾರ್ಶ್ ವಿತ್ ಹಿಮ್, ಡೋಂಟ್ ಬಿ ಸೋ ಹಾರ್ಶ್ ವಿತ್ ಹಿಮ್. ನಿನ್ ಕಿವಿಗೆ ಬೀಳ್ತಾನೆ ಇಲ್ಲ. ಆದ್ರೆ ನಾವೇನು ಕಮ್ಮಿ ಮಾಡಿದ್ವಾ? ಈ ಸ್ಟಾರ್ಟಪ್ ಎಲ್ಲ ಟೈಮ್ ತಗೊಳುತ್ತೆ, ನನಗೂ ಡೌಟ್ ಬರುತ್ತೆ, ನನ್ನ ಕಾನ್ಫಿಡೆನ್ಸು ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. ಆಗ ಡಿಸ್ಕರೇಜ್ ಮಾಡೋದು. ನಾನು ಕೆಲಸ ಮಾಡಕ್ ಶುರು ಮಾಡಿದಾಗ ಈ ತರ ಮಾಡಿದ್ನಾ? ಇಬ್ರು ಸೇರ ತೀರ್ಮಾನ ತಗೊಂಡಿದ್ದಲ್ವಾ? ಇವತ್ತಿದೆಲ್ಲ ಆಗೋದಕ್ಕೆ ನೀನೇ ಕಾರಣ. ನಾನೇನೋ ನನ್ನ ಆಸೆ ತೀರಿಸ್ಕೊಳಕ್ ಹೋಗಿದ್ದೆ ಅನ್ನೋ ತರ ಮಾತಾಡ್ತಾ ಇದೆಯಲ್ಲ ನೀನು. ಏನ್ ಮಾತಾಡ್ತಾ ಇದೀಯ ಗಿರಿ? ಹಂಗಂದ್ರೆ 20 ವರ್ಷ ಮನೆ ಮಕ್ಕಳ ಜವಾಬ್ದಾರಿ ಹೊತ್ತಿದ್ದು ನಾನಲ್ವಾ? ನೀನು ಹೇಳಿಲ್ವಾ ಅವ್ರ ಫ್ಯಾಮಿಲಿ ನಮ್ಮಷ್ಟು ಕ್ಲಾಸಿ ಅಲ್ಲ, ಹುಡುಗನು ಸಿಂಪಲ್ ಆಗಿದ್ದಾನೆ, ಶ್ರದ್ಧಾ ಹೇಳ್ದಂಗೆ ಕೇಳ್ಕೊಂಡಿರ್ತಾನೆ ಅಂತ. ದೊಡ್ಡರಲ್ಲಿ ಯಾಕಿಂಗೆ ಏನೋ ಮಾತಾಡ್ತಿರ್ತೀರಾ? ನಮ್ಮವ್ವ ಹೇಳ್ತಿದ್ಲ, ದೊಡ್ಡನಾದ್ಮೇಲೆ ಅರ್ಥ ಆಗ್ತತ್ತೇವಳು ಅಂತ. ನಿನ್ನಂಗಾಗೋದಾದ್ರೆ ನಾನು ದೊಡ್ಡನೇ ಆಗಂಗಿಲ್ಲ ಬಿಡು. ಸುಮ್ಮನೊಮ್ಮೆ ಹತ್ತು ಬಿಡಬಾರದಕ್ಕೆ, ಮಾತನಾಡುತ್ತಲೇ ಇರುವ ಮನಸ್ಸು ಶಾಂತವಾಗದೇಕೆ. ಉದಯಿಸುವ ಸೂರ್ಯನ ಬೆಳಕು ತಾಗುತ್ತಲೇ ನನ್ನ ಸುತ್ತಿರುವ ಈ ನೆರಳುಗಳು ಕರಗುತ್ತಿಲ್ಲಬೇಕೆ. ಒಂದು ಮನೆ ಹುಡುಕ್ಬೇಕು, ಬಾಳನ್ನು ಸಮಾಜ ಕಸಿದಿದೆ, ಹೊಸ ಕೆಲಸ ಹುಡುಕ್ಬೇಕು. ಹೊಗಳು ಏನಂದೆ? ಆಸರೆಯಾಗಿದ್ದ ಧೂಳು ಕುಸಿದಿದೆ. ಇದ್ದವರು ನೆನಪುಗಳನ್ನಷ್ಟೇ ಬಿಟ್ಟು ಹೋದರು, ಬಿಟ್ಟು ಹೋದವರು ಕೆಟ್ಟ ಕನಸಾಗಿ ಉಳಿದು ಬಿಟ್ಟರು. ಎಲ್ಲಿಗೆ ಓಡಿ ಹೋದರು ನೆರಳಂತೆ ಹಿಂಬಾಲಿಸುವರು. ಸುಮ್ಮನೊಮ್ಮೆ ಹತ್ತು ಬಿಡಬಾರದೇಕೆ, ಮಾತನಾಡುತ್ತಲೇ ಇರುವ ಮನಸ್ಸು ಶಾಂತವಾಗದೇಕೆ. ಸಿನಿಮಾ ವಿಜುವಲ್ ಮೀಡಿಯಮ್, ಸ್ಟ್ರಾಂಗಾಗಿ ವಿಜುವಲ್ಸ್ ಕ್ರಿಯೇಟ್ ಮಾಡ್ಬೇಕು ನಾವು, ಅದ್ರ ಥ್ರೂ ಇಮೋಷನ್ಸ್ ಕನ್ವೆ ಮಾಡ್ಬೇಕು ನಾವು. ನೀವೇನು ಮಾಡ್ತಿದ್ದೀರಿ? ನಾನು ಮುಗಿತಲ್ಲ ಸರ್. ಯಾವ ಹೇಳಿದ್ ನಿಮ್ಗೆ? ಆಗಲ್ಲ ಬಾ, ನನ್ನ ಕೈಲಿ ಆಗಲ್ಲ. ಫಸ್ಟ್ ನಮ್ಮ ಮಕ್ಳು ಇಂಗ್ಲೀಷ್ ಡೈರೆಕ್ಟರ್ದು ಇಂಟರ್ವ್ಯೂಗಳು ನೋಡೋಕೆ ಬಿಡು ಫಸ್ಟ್. ಎಲ್ಲ ಸರಿ ಹೋದ್ ನಮ್ಮ ಟೀಮಲ್ಲಿ. ಈಗ ಇಂಟರ್ವ್ಯೂ ನೋಡಿ ಡೈರೆಕ್ಟ್ ಮಾಡ್ತಿರೋದು ಯಾರು ಅಂತ ಹೇಳಿದ್ರು?
ನಾನೇ ಹೇಳಲಿಲ್ಲ, ನಾನು ಹೇಳಕ್ ಬರ್ತಿದ್ದೆ ಅಷ್ಟೊಳಗೆ ನೀನು ಹೇಳ್ತಿದ್ದೆ ನೋಡು. ಯಾರು ಹೇಳ್ತಿದ್ದಲ್ಲ ಡಿಸೋಜ ಅಂತಿದ್ದಲ್ಲಪ್ಪ. ಅಲ್ಲ, ಅದು ವಿಕ್ಟೋರಿಯಾ ಡೆಸಿಕಾ.